ಸೊ ನಮ್ಮ ಕಾರ್ಯಕ್ರಮದ ಮುಖಾಂತರ ಒಂದು ಪುಟ್ಟ ರ್ಯಾಪ್ನ ಕೇಳ್ಬೋದಾ? ನರ್ನಿಗಿರುವ ಸಹಜ ಗುಣವು ಸ್ವಾರ್ಥದ ಆಲೋಚನೆ, ಸರಿ ತಪ್ಪು ಬಗ್ಗೆ ಇಲ್ಲಿ ಯಾರಿಗಿಲ್ಲ ಚಿಂತನೆ. ಓ ದೇವ, ನಿನ್ನ ಹೆಸರಲ್ಲೂ ನಡೆದಿದೆ ವಂಚನೆ, ಸದಾ ಮನದಲ್ಲಿ ಪರಿವರ್ತನೆಯ ಪ್ರಾರ್ಥನೆ. ಸುಳ್ಳು ಮೋಸದಾರಿ ತೊರೆದು ಮಾಡಬೇಕು ಸಾಧನೆ, ಧರ್ಮದ ಹಾದಿ ಹಿಡಿದ ನನಗೆ ನೀಡು ನಿನ್ನ ರಕ್ಷಣೆ. ಈಶ್ವರ ಅಲ್ಲ ಕ್ರೈಸ್ತ ಎಲ್ಲ ಒಂದೇ ಎಂಬ ಭಾವನೆ, ಎಲ್ಲಿರುವೆ ಪರಮಾತ್ಮನೆ ನೀಡು ನನಗೊಂದು ಸೂಚನೆ. ಕಾಮ ಕ್ರೋಧ ಸಿರಿ ಸುಖ ಎಂಬ ವೈರಿಗಳನ್ನು ನಿನ್ನ ಮನದಿಂದ ತೊಲಗಿಸು, ನಿನ್ನ ಆತ್ಮದ ಕೂಗನ್ನು ಕೇಳು, ನಿನ್ನ ಮನಸ್ಸಲ್ಲಿ ಕಟ್ಟಿರೋ ಬೇಲಿಯನ್ನು ಕಿತ್ತೊಗೆದು ಮೇಲೆದ್ದೇಳು. ಶುದ್ಧಿಗಳಿಸಿಕೊಂಡರೆ ನಿನ್ನ ಅಂತರಾತ್ಮವನ್ನು ನೀನು ನಿನ್ನಲ್ಲೇ ಕಾಣುವೆ, ಪರಮಾತ್ಮನನ್ನು ಪಡೆಯುವೆ ನೀ ಅಮಿತಾನಂದವನು. ವಾವ್, ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಅದ್ಭುತವಾಗಿ ನೀವು ಹಾಡು ಹೇಳಿದ್ರಿ. ಸೊ ನೀವು ಕನ್ನಡದ ಮೊದಲ ರ್ಯಾಪರ್, ಸೊ ಅದ್ರ ಬಗ್ಗೆ ಹೇಳಿ. ಅಂದರೆ ನಿಮಗೆ ಇವಾಗ ರ್ಯಾಪರ್ ಅಂದ ತಕ್ಷಣ ಆ ಒಂದು ಕ್ರಿಯೇಟಿವಿಟಿ ಮೈಂಡ್, ಸೊ ಅದೆಲ್ಲ ನಿಮಗೆ ಹೇಗೆ ಹುಟ್ಕೊಂತು? ಅದು ನಾನು ಫಸ್ಟ್ ರ್ಯಾಪರ್ ಅಂತ ಈಗೋ ಆಗಿ ತೊಗೊಳಕ್ಕೆ ಇಷ್ಟ ಇಲ್ಲ, ಮತ್ತು ನನಗೆ ನಾನು ಐಡೆಂಟಿಫೈ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಇರುವಾಗಲೂ ತುಂಬ ಜನ ಆಟೋ ಸೂರಿ ಅಂತ ಯಾವುದೋ ಒಂದು ರ್ಯಾಪ್ ಕೇಳಿದ್ದೆ ನಾನು. ಬಟ್ ಮೇ ಬಿ ಒಫಿಷಿಯಲಿ ಲಾಂಚ್ ಆಗಿದ್ದು ನಂದೇ ಫಸ್ಟ್. ಅದಕ್ಕೆ ಮುಂಚೆ ಯಾರೋ ಮಾಡಿರ್ಬೋದು ಪಾಪ, ಎಷ್ಟೊಂದು ಜನ ಮಾಡ್ತಾ ಇರ್ಬೋದು, ನೆವರ್ ನೋ. ಸೊ ತಪ್ಪಾಗುತ್ತೆ ನಾನೇ ಫಸ್ಟ್ ರ್ಯಾಪರ್ ಅಂತ ಹೇಳ್ಕೊಳಕ್ಕೆ. ಬಟ್ ಒಫಿಷಿಯಲಿ ಹೌದು, ಅವಾಗಲೂ ಅಷ್ಟೇ ಪ್ಯಾಷನ್ ಐ ಹ್ಯಾಡ್ ಫಾರ್ ಮ್ಯೂಸಿಕ್ ಇತ್ತಲ್ಲ. ಪಬ್ಗೆಲ್ಲ ಹೋದಾಗ ಇಂಗ್ಲೀಷ್ ಹಾಡು ಕೇಳ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ಬಟ್ ಲಿರಿಕ್ಸ್ ಯಾರಿಗೂ ಕನೆಕ್ಟ್ ಆಗ್ತಾ ಇರಲಿಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬರೀ ಒಂದು ಪರ್ಟಿಕ್ಯುಲರ್ ಹುಕ್ ಲೈನ್ಗಳೇ, ಇನ್ ದಿ ಎಂಡ್ ಇಟ್ ಡಸಂಟ್ ಈವನ್ ಮ್ಯಾಟರ್ ಅಷ್ಟೇ. ಅದಾದ್ಮೇಲೆ ಏನೂ ಎಲ್ಲ ಇದಾಗ್ತಿರಲಿಲ್ಲ. ಅವಾಗ ನನಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು, ಓಕೆ ದೇ ಎಂಜಾಯ್ ದಿಸ್ ಫೀಲ್, ದಿಸ್ ಮ್ಯೂಸಿಕ್, ದಿಸ್ ರಿದಮ್, ಬಟ್ ನಾಟ್ ದ ಲಿರಿಕ್ಸ್. ಮೇ ಬಿ ಇದೇ ಮ್ಯೂಸಿಕ್, ಇದೇ ರಿದಮ್ಗೆ ನಾವು ಕನ್ನಡ ಫ್ಲೋ ಕೊಟ್ಟರೆ, ಕನ್ನಡ ಹಾಕಿದ್ರೆ ಇನ್ನೂ ಮಜಾ ಇರತ್ತಲ್ಲ ಅಂತ ಒಂದು ಕ್ಯೂರಿಯಸ್ ಥಾಟ್ ಹುಟ್ಕೋತು. ಹಾಗೆ ಅವಾಗ ತಮಿಳ್ ರ್ಯಾಪ್ ಸ್ಟಾರ್ಟ್ ಆಗಿತ್ತು, ಪಂಜಾಬಿ ರ್ಯಾಪ್ ಸ್ಟಾರ್ಟ್ ಆಗಿತ್ತು. ಹನಿ ಸಿಂಗ್ ಅವಾಗ ಅಂಡರ್ಗ್ರೌಂಡ್ ಆರ್ಟಿಸ್ಟು. ಸೊ ವೈ ನಾಟ್ ಇನ್ ಕನ್ನಡ ಅನ್ನೋದು ಆ ಥಾಟ್ ಹಾಗೆ ಡೆವಲಪ್ ಆಗಿ ಇಟ್ ಬಿಕೇಮ್ ಅರ್ಬನ್ ಲ್ಯಾಟ್ಸ್.